ಮಳೆಗಾಲದ ಆರಂಭದಲ್ಲಿ ಸಿಗುವ ಈ ನೇರಳೆ ಹಣ್ಣು ರುಚಿಗೆ ಮಾತ್ರ ಅಲ್ಲ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈಗ ನೇರಳೆ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಎಲ್ಲಿ ನೋಡಿದ್ರೂ ನೇರಳೆ ಹಣ್ಣು ಕಣ್ಣಿಗೆ ಕಾಣುತ್ತೆ. ಈ ಹಣ್ಣನ್ನ ಇಂಡಿಯನ್ ಬ್ಲ್ಯಾಕ್‌ಬೆರ್ರಿ ಅಂತ ಕೂಡ ಕರೀತಾರೆ. ಈ ಹಣ್ಣಿಗೆ ಒಂದು ಇತಿಹಾಸನೇ ಇದೆ. ಅದೇನು ಅಂದ್ರೆ ಹಿಂದೂ ಪುರಾಣದ ಪ್ರಕಾರ ಭಗವಾನ್ ಶ್ರೀರಾಮನು ತನ್ನ 14 ವರ್ಷಗಳ ವನವಾಸದ ಸಮಯದಲ್ಲಿ ಈ ನೇರಳೆ ಹಣ್ಣನ್ನು ತಿಂದು ಜೀವನ ನಡೆಸಿದ್ದು ಎಂಬ ನಂಬಿಕೆ ಇದೆ. ಹಾಗಾಗಿ ಈ ಹಣ್ಣನ್ನು ದೇವರ ಹಣ್ಣು ಅಂತ ಕೂಡ ಕರೀತಾರೆ. ಈ ನೇರಳೆ ಹಣ್ಣು ರುಚಿಗೆ ಮಾತ್ರ ಅಲ್ಲ, ಆರೋಗ್ಯದ ದೃಷ್ಟಿಯಲ್ಲೂ ತುಂಬಾ ಒಳ್ಳೆಯದು. ಹಾಗಾಗಿ ಆಯುರ್ವೇದದಲ್ಲಿ ನೇರಳೆ ಹಣ್ಣಿನ ಇತಿಹಾಸವು ಸಾವಿರಾರು ವರ್ಷಗಳಷ್ಟು ಹಳೆಯದು. ಹಣ್ಣು ಮಾತ್ರ ಅಲ್ಲ, ಇದರ ಬೀಜ, ತೊಗಟೆ ಮತ್ತು ಎಲೆಗಳು ಎಲ್ಲವೂ ಸಹ ಔಷಧಿಯ ಗುಣಗಳನ್ನು ಹೊಂದಿವೆ. ಯಾಕಂದ್ರೆ ನೇರಳೆ ಹಣ್ಣಿನಲ್ಲಿ ಕಬ್ಬಿಣಾಂಶ, ನಾರಿನಾಂಶ, ಕ್ಯಾಲ್ಸಿಯಂ, ವಿಟಮಿನ್ ಸಿ, ಪೊಟ್ಯಾಷಿಯಂ, ಆಂಟಿ ಆಕ್ಸಿಡೆಂಟ್ಸ್ ಸಮೃದ್ಧವಾಗಿದೆ. ಇನ್ನು ಯಾರೆಲ್ಲ ಈ ನೇರಳೆ ಹಣ್ಣನ್ನು ಸೇವಿಸಬಹುದು, ಯಾರೆಲ್ಲ ಸೇವಿಸಬಾರದು ಹಾಗೂ ಯಾವ ಯಾವ ಆಹಾರ ಜೊತೆ ಈ ನೇರಳೆ ಹಣ್ಣನ್ನು ಸೇವಿಸಬಾರದು ಅಂತ ನಮ್ಮ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈಗ ಯಾರೆಲ್ಲ ಈ ಹಣ್ಣನ್ನು ಸೇವಿಸಬಹುದು ಹಾಗೂ ಅದರ ಪ್ರಯೋಜನಗಳನ್ನು ನೋಡೋಣ. ಸಕ್ಕರೆ ಕಾಯಿಲೆ ಇರುವವರು ಈ ಹಣ್ಣನ್ನು ತಿನ್ನಬಹುದಾ? ಖಂಡಿತ ತಿನ್ನಬಹುದು. ಈ ನೇರಳೆ ಹಣ್ಣು ಸಕ್ಕರೆ ಕಾಯಿಲೆಗೆ ರಾಮಬಾಣ ಅಂತಾನೆ ಹೇಳಬಹುದು. ಯಾಕಂದ್ರೆ ನೇರಳೆ ಹಣ್ಣಲ್ಲಿ ಜಂಬೋಲಿನ್ ಅನ್ನೋ ಒಂದು ಅಂಶ ಇದೆ. ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಕಂಟ್ರೋಲ್ ಮಾಡಲು ಸಹಾಯ ಮಾಡುತ್ತದೆ ಹಾಗೂ ದೇಹದಲ್ಲಿ ಸ್ವಾಭಾವಿಕವಾಗಿ ಇನ್ಸುಲಿನ್ ಹೆಚ್ಚಿಸಲು ಕೂಡ ಸಹಾಯ ಮಾಡುತ್ತದೆ. ಕೇವಲ ಹಣ್ಣು ಮಾತ್ರವಲ್ಲ, ನೇರಳೆ ಹಣ್ಣಿನ ಬೀಜವನ್ನು ಪುಡಿ ಮಾಡಿ ಸೇವಿಸೋದ್ರಿಂದ ಸಕ್ಕರೆ ಕಾಯಿಲೆ ಇರುವವರಿಗೆ ಅತ್ಯಂತ ಪ್ರಯೋಜನಕಾರಿ. ಇದು ರಕ್ತವನ್ನು ಶುದ್ಧೀಕರಿಸುವುದಲ್ಲದೆ ಬ್ಲಡ್ ಶುಗರ್ ಅನ್ನು ಅತ್ಯುತ್ತಮವಾಗಿ ನಿಯಂತ್ರಿಸುತ್ತದೆ. ಹಾಗಾಗಿ ಸಕ್ಕರೆ ಕಾಯಿಲೆ ಇರುವವರು ಈ ಹಣ್ಣನ್ನು ಸೇವಿಸೋದ್ರಿಂದ ತುಂಬಾ ಪ್ರಯೋಜನಕಾರಿ ಎಂದು ಹೇಳಬಹುದು. ಈ ನೇರಳೆ ಹಣ್ಣು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಈ ನೇರಳೆ ಹಣ್ಣಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಮಲಬದ್ಧತೆ, ಅಜೀರ್ಣ ಸಮಸ್ಯೆ ಇರೋರಿಗೆ ತುಂಬಾ ಒಳ್ಳೆಯದು. ಈ ನೇರಳೆ ಹಣ್ಣನ್ನು ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಯಾಕಂದ್ರೆ ಈ ನೇರಳೆ ಹಣ್ಣಲ್ಲಿ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಈ ನೇರಳೆ ಹಣ್ಣು ಚರ್ಮ ಮತ್ತು ಕೂದಲಿಗೆ ಉತ್ತಮ. ಈ ನೇರಳೆ ಹಣ್ಣಲ್ಲಿ ಆಂಟಿ ಆಕ್ಸಿಡೆಂಟ್ ಸಮೃದ್ಧವಾಗಿದೆ. ಇದು ರಕ್ತವನ್ನು ಶುದ್ಧ ಮಾಡಿ ಮೊಡವೆ, ಪಿಂಪಲ್ಸ್ ಕಡಿಮೆ ಮಾಡುತ್ತದೆ ಹಾಗೂ ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತದೆ. ರಕ್ತಹೀನತೆ ನಿವಾರಣೆ. ಈ ನೇರಳೆ ಹಣ್ಣಿನಲ್ಲಿ ಕಬ್ಬಿಣದ ಅಂಶ ಮತ್ತು ವಿಟಮಿನ್ ಸಿ ಹೇರಳವಾಗಿದೆ. ಹಾಗಾಗಿ ಇದು ಹಿಮೋಗ್ಲೋಬಿನ್ ಪ್ರಮಾಣವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಹಾಗೂ ರಕ್ತವನ್ನು ಶುದ್ಧೀಕರಿಸುತ್ತದೆ. ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ಈ ನೇರಳೆ ಹಣ್ಣಿನಲ್ಲಿರುವ ಪೊಟ್ಯಾಷಿಯಂ ಹಾಗೂ ಆಂಟಿ ಆಕ್ಸಿಡೆಂಟ್ಸ್ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ನೇರಳೆ ಹಣ್ಣಿನ ಜೊತೆ ಯಾವೆಲ್ಲ ಆಹಾರಗಳನ್ನು ಸೇವಿಸಬಾರದು ಅಂತ ನೋಡೋಣ. ಹಾಲು ಮತ್ತು ಹಾಲಿನ ಉತ್ಪನ್ನಗಳು. ನೇರಳೆ ಹಣ್ಣು ಹುಳಿ ಸ್ವಭಾವವಾದ್ದರಿಂದ ಹಾಲಿನ ಜೊತೆ ಸೇರಿದ್ರೆ ಹೊಟ್ಟೆ ಉಬ್ಬರ, ಅಜೀರ್ಣ, ಡೈರಿಯಾ ಆಗುವ ಸಾಧ್ಯತೆ ಇದೆ. ಹಾಗಾಗಿ 1-2 ಗಂಟೆ ಗ್ಯಾಪ್ ಕೊಟ್ಟು ತಿನ್ನುವುದು ಒಳ್ಳೆಯದು. ಮೀನು. ಆಯುರ್ವೇದದ ಪ್ರಕಾರ ನೇರಳೆ ಮತ್ತು ಮೀನು ವಿರುದ್ಧ ಆಹಾರ. ಹಾಗಾಗಿ ಜೊತೆಯಲ್ಲಿ ಸೇವಿಸೋದ್ರಿಂದ ಚರ್ಮದ ಸಮಸ್ಯೆ, ಅಲರ್ಜಿ ಆಗಬಹುದು. ಹಾಗಾಗಿ ಮೀನು ತಿಂದ ಮೇಲೆ ಅಥವಾ ತಿನ್ನೋಕ್ಕಿಂತ ಮೊದಲು 1-2 ಗಂಟೆ ಗ್ಯಾಪ್ ಕೊಡೋದು ಒಳ್ಳೆಯದು. ಬಾಳೆಹಣ್ಣು. ನೇರಳೆ ಹಾಗೂ ಬಾಳೆಹಣ್ಣು ಎರಡು ಬೇರೆ ಬೇರೆ ರೀತಿ ಜೀರ್ಣವಾಗುತ್ತೆ. ಒಟ್ಟಿಗೆ ತಿನ್ನೋದ್ರಿಂದ ಹೊಟ್ಟೆ ಭಾರ, ಗ್ಯಾಸ್, ಮಲಬದ್ಧತೆ ಆಗುವ ಸಾಧ್ಯತೆಗಳಿವೆ. ಹಾಗಾಗಿ ಎರಡನ್ನು ಒಟ್ಟಿಗೆ ಸೇವಿಸೋದು ಒಳ್ಳೆಯದಲ್ಲ. ಸೌತೆಕಾಯಿ ಹಾಗೂ ಹುಳಿ ಹಣ್ಣುಗಳು. ಸೌತೆಕಾಯಿ, ಕಲ್ಲಂಗಡಿ, ಕಿತ್ತಳೆ, ನಿಂಬೆ, ಮೂಸಂಬಿ ಈ ಎಲ್ಲವೂ ತಣ್ಣನೆಯ ಗುಣ ಮತ್ತು ಜಾಸ್ತಿ ನೀರಿನ ಅಂಶದಿಂದ ಕೂಡಿರುತ್ತದೆ. ಹಾಗಾಗಿ ಒಟ್ಟಿಗೆ ಸೇವಿಸೋದ್ರಿಂದ ಶೀತ, ಕೆಮ್ಮು, ಜ್ವರ ಬರುವ ಸಾಧ್ಯತೆಗಳಿರುತ್ತವೆ. ಉಪ್ಪಿನಕಾಯಿ ಹಾಗೂ ಉಪ್ಪು ಜಾಸ್ತಿ ಇರುವ ಆಹಾರಗಳು. ನೇರಳೆ ಹಣ್ಣಿಗೆ ಉಪ್ಪು ಹಾಕಿ ಸೇವಿಸೋದ್ರಿಂದ ಜಾಸ್ತಿ ಉಪ್ಪು ಇರುವ ಆಹಾರಗಳನ್ನು ಸೇವಿಸಬಾರದು. ಹಾಗೆ ಸೇವಿಸೋದ್ರಿಂದ ಬಿಪಿ ಜಾಸ್ತಿ ಆಗುವ ಸಾಧ್ಯತೆಗಳಿರುತ್ತವೆ. ಅರಿಶಿನ. ನೇರಳೆ ಹಣ್ಣು ತಿಂದ ತಕ್ಷಣ ಅರಿಶಿನ ಬೆರೆತ ಯಾವುದೇ ಆಹಾರಗಳನ್ನು ಸೇವಿಸಬಾರದು. ಇದು ಹೊಟ್ಟೆಯ ಒಳಪದರದಲ್ಲಿ ಕಿರಿಕಿರಿಯನ್ನು ಉಂಟು ಮಾಡಬಹುದು. ತಕ್ಷಣ ನೀರು ಕುಡಿಯಬೇಡಿ. ನೇರಳೆ ಹಣ್ಣು ಸ್ವಭಾವದಲ್ಲಿ ತಂಪು ಮತ್ತು ಸ್ವಲ್ಪ ಹುಳಿ ಇರುತ್ತೆ.
ತಕ್ಷಣ ನೀರು ಕುಡಿಯೋದ್ರಿಂದ ಹೊಟ್ಟೆ ತಣ್ಣಗಾಗಿ ಜೀರ್ಣಕ್ರಿಯೆ ನಿಧಾನವಾಗುತ್ತದೆ. ಇದರಿಂದ ಹೊಟ್ಟೆ ನೋವು, ಅಜೀರ್ಣ, ವಾಂತಿ, ಡೈರಿಯಾ ಆಗಬಹುದು. ಹಾಗಾಗಿ ನೇರಳೆ ಹಣ್ಣು ತಿಂದ ಮೇಲೆ ಅರ್ಧ ಮುಕ್ಕಾಲ್ ಗಂಟೆ ಬಿಟ್ಟು ನೀರು ಕುಡಿಯಿರಿ. ಇನ್ನು ಈ ನೇರಳೆ ಹಣ್ಣನ್ನು ಯಾರೆಲ್ಲ ಸೇವಿಸಬಾರದು ಅಂತ ನೋಡೋಣ. ಮೂತ್ರಪಿಂಡ ಕಲ್ಲಿನ ಸಮಸ್ಯೆ ಇರೋರು. ನೇರಳೆ ಹಣ್ಣಲ್ಲಿ ಆಕ್ಸಲೇಟ್ ಎಂಬ ಅಂಶವಿದೆ. ಹಾಗಾಗಿ ಮೂತ್ರಪಿಂಡ ಕಲ್ಲಿನ ಸಮಸ್ಯೆ ಇರೋರು ನೇರಳೆ ಹಣ್ಣನ್ನು ಸೇವಿಸಬಾರದು. ಕಡಿಮೆ ರಕ್ತದೊತ್ತಡ, ಲೋ ಬಿಪಿ. ನೇರಳೆ ಹಣ್ಣು ಸ್ವಾಭಾವಿಕವಾಗಿ ಬಿಪಿ ಕಡಿಮೆ ಮಾಡುತ್ತದೆ. ಹಾಗಾಗಿ ಲೋ ಬಿಪಿ ಇರೋರು ತಿಂದ್ರೆ ತಲೆ ಸುತ್ತು, ಸುಸ್ತು ಆಗಬಹುದು. ಶೀತ, ಕೆಮ್ಮು, ಅಸ್ತಮಾ ಇರೋರು. ನೇರಳೆ ತಂಪು ಗುಣದ ಹಣ್ಣು. ಕೆಮ್ಮು, ಗಂಟಲು ಕೆರೆತ, ಕಫ ಜಾಸ್ತಿ ಇದ್ದಾಗ ತಿಂದ್ರೆ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಸೇವಿಸಬಾರದು. ಖಾಲಿ ಹೊಟ್ಟೆಯಲ್ಲಿ ನೇರಳೆ ಹಣ್ಣನ್ನು ಸೇವಿಸೋದ್ರಿಂದ ಅಸಿಡಿಟಿ, ಹೊಟ್ಟೆ ನೋವು, ಗ್ಯಾಸ್ ಆಗಬಹುದು. ಹಾಗಾಗಿ ಯಾವಾಗಲೂ ಏನಾದರೂ ತಿಂದ ಮೇಲೆ 1 ಗಂಟೆ ಬಿಟ್ಟು ತಿನ್ನಬೇಕು. ಇನ್ನು ಗರ್ಭಿಣಿಯರು ಈ ನೇರಳೆ ಹಣ್ಣನ್ನು ಅತಿಯಾಗಿ ಸೇವಿಸಬಾರದು. ಕಡಿಮೆ ಸೇವಿಸಬಹುದು. ಆದರೂ ಒಮ್ಮೆ ತಮ್ಮ ವೈದ್ಯರ ಸಲಹೆಯನ್ನು ಪಡೆಯುವುದು ಉತ್ತಮ. ಕಡಿಮೆ ರಕ್ತದ ಸಕ್ಕರೆ, ಲೋ ಬ್ಲಡ್ ಶುಗರ್. ನೇರಳೆ ಶುಗರ್ ಲೆವೆಲ್ ಕಡಿಮೆ ಮಾಡುತ್ತದೆ. ಆಗಲೇ ಶುಗರ್ ಕಮ್ಮಿ ಇರೋರು ತಿಂದ್ರೆ ಸುಸ್ತು, ತಲೆ ಸುತ್ತು ಬರುವ ಸಾಧ್ಯತೆ ಇರುತ್ತದೆ. ಸರ್ಜರಿ ಆಗೋರು ಅಥವಾ ಆಗಿರೋರು. ಸರ್ಜರಿಗೆ 2 ವಾರದ ಮುಂಚೆ ಮತ್ತು ನಂತರ ನೇರಳೆ ಸೇವಿಸಬಾರದು. ಇದು ರಕ್ತ ಹೆಪ್ಪುಗಟ್ಟೋದನ್ನು ಸ್ಲೋ ಮಾಡುತ್ತದೆ ಹಾಗೂ ರಕ್ತಸ್ರಾವ ಜಾಸ್ತಿ ಮಾಡುತ್ತದೆ. ಸೊ ನೋಡಿದ್ರಲ್ಲ ಯಾರೆಲ್ಲ ಈ ನೇರಳೆ ಹಣ್ಣನ್ನು ಸೇವಿಸಬಾರದು ಅಂತ. ಒಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ನಿಮಗೆ ಸಕ್ಕರೆ ಕಾಯಿಲೆ ಇದ್ರೂ ಸಹ ಒಮ್ಮೆ ನಿಮ್ಮ ವೈದ್ಯರ ಸಲಹೆ ಪಡೆದು ಈ ನೇರಳೆ ಹಣ್ಣನ್ನು ಸೇವಿಸಿ. ಯಾಕಂದ್ರೆ ನೀವು ತಗೋತಿರೋ ಮಾತ್ರೆ ಹಾಗೂ ನೇರಳೆ 2 ಸೇರಿ ಶುಗರ್ ತುಂಬಾ ಕಡಿಮೆ ಮಾಡಬಹುದು. ಹಾಗಾಗಿ ನಿಮ್ಮ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಿ. ನಿಮಗೆ ಯಾವುದೇ ಕಾಯಿಲೆ ಇದ್ರೂ ಒಮ್ಮೆ ನಿಮ್ಮ ವೈದ್ಯರ ಸಲಹೆ ಪಡೆದು ನಂತರ ಈ ಹಣ್ಣನ್ನು ಸೇವಿಸುವುದು ಉತ್ತಮ. ಮತ್ತೆ ಈ ನೇರಳೆ ಹಣ್ಣನ್ನು ಯಾವ ಸಮಯದಲ್ಲಿ ಸೇವಿಸಬಹುದು ಅಂದ್ರೆ, ಬೆಳಗ್ಗೆ ತಿಂಡಿಯಾದ ಮೇಲೆ ಹಾಗೂ ಮಧ್ಯಾಹ್ನ ಊಟ ಆದ ಬಳಿಕ ಸೇವಿಸಬಹುದು. ಹಾಗೂ ಒಬ್ಬ ಆರೋಗ್ಯಕರ ವ್ಯಕ್ತಿ ದಿನಕ್ಕೆ ಎಷ್ಟು ನೇರಳೆ ಹಣ್ಣನ್ನು ತಿನ್ನಬಹುದು ಅಂದ್ರೆ 10 ರಿಂದ 15 ಹಣ್ಣುಗಳನ್ನು ಸೇವಿಸಬಹುದು. ಯಾವುದು ಜಾಸ್ತಿ ಆಗಬಾರದು. ನೇರಳೆ ಔಷಧಿ ತರ, ಆಹಾರ ತರ ತಿನ್ನಿ. ಐ ಹೋಪ್ ನಮ್ಮ ಇವತ್ತಿನ ವಿಡಿಯೋದಲ್ಲಿ ನೇರಳೆ ಹಣ್ಣಿನ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ.